ಈ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಹೊಸದಾಗಿ ಬಂದಿರತಕ್ಕಂತ ವೈರಸ್ ಅಲ್ಲ. ಇದು 2001ರಿಂದ ಕೂಡ ಇದು ಸಾಕಷ್ಟು ಮುಂಚಿತವಾಗಿಯೇ ಇದನ್ನ ಐಸೋಲೇಟ್ ಮಾಡಿ ಎಸ್ಪೆಷಲಿ ನೆದರ್ಲ್ಯಾಂಡ್ಸ್ ಅಲ್ಲಿ ಇದನ್ನ ಕಂಡುಹಿಡಿಯಲಾಗಿದೆ. ಅದಾದ್ಮೇಲೆ ಸಾಕಷ್ಟು ದೇಶಗಳಲ್ಲಿ ಇದು ಕಾಣಿಸ್ಕೊಂಡಿದೆ. ಅದರಲ್ಲೂ ಈಗ ಚೀನಾ, ಭಾರತ, ಸೊ ಹಾಗೆ ಈ ಜನಸಂದಣಿ ಎಲ್ಲಿ ತುಂಬಾ ಜಾಸ್ತಿ ಇದೆ ಅಥವಾ ಅಂತಹ ಜಾಗಗಳಲ್ಲಿ ಇದು ಚಳಿಗಾಲದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದರ ವೈಶಿಷ್ಟ್ಯತೆ ಏನು ಅಂತಂದ್ರೆ, ಈ ಚಳಿಗಾಲ ಮುಗಿದು ಇನ್ನೇನು ಈ ಸ್ಪ್ರಿಂಗ್ ಕಾಲ ಸ್ಟಾರ್ಟ್ ಆಗುತ್ತಲ್ಲ, ಸೊ ಅಂತಹ ಕಾಲದಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಪ್ರತಿ ವರ್ಷವೂ ಕೂಡ ಇದು ಸಾಕಷ್ಟು ದೇಶಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಮೆರಿಕ, ಯುರೋಪ್ ಇರ್ಬೋದು, ಚೀನಾ, ಭಾರತ, ಸೊ ಪ್ರತಿ ವರ್ಷಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಈ ವರ್ಷ ಸ್ವಲ್ಪ ಹೆಚ್ಚಾಗಿ ಚೀನಾದಲ್ಲಿ ಕಾಣಿಸ್ಕೊಂಡಿರುವುದರಿಂದ ಒಂದ್ ಸ್ವಲ್ಪ ಆತಂಕ ಹೆಚ್ಚಾಗಿದೆ. ಅದರಲ್ಲೂ ಈ ಕೋವಿಡ್ ಬಂದಾದ ಮೇಲಿಂದ ಇದು ಕಾಣಿಸ್ಕೊಂಡಿರೋದ್ರಿಂದ ಎಲ್ಲೋ ಒಂಥರ ಜನರಲ್ಲಿ ಆತಂಕ. ಯಾಕಂದ್ರೆ ಚೀನಾದಿಂದ ಶುರುವಾಗಿದ್ದು ಬೇರೆ ಕಡೆಗಳಲ್ಲೂ ಕೂಡ ಹಬ್ಬುವಂತ ಚಾನ್ಸಸ್ ಇರಬಹುದು ಅನ್ನೋ ಜನರಲ್ಲಿ ಆತಂಕ ಇದೆ. ಈ ವೈರಸ್ ನಿಂದ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಇದು ಪ್ರತಿ ಚಳಿಗಾಲದಲ್ಲೂ ಕೂಡ ಸಾಕಷ್ಟು ದೇಶಗಳಲ್ಲಿ ಇದು ಅಲ್ಲದೆ ಎಪಿಡೆಮಿಕ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಬೇರೆ ವೈರಸ್ಗಳು ಏನಿದಾವೆ, ಈ ರೆಸ್ಪಿರೇಟರಿ ಸಿನ್ಸೇಷನ್ ವೈರಸ್ ಅಂತ ಹೇಳ್ತೀವಿ, ಸೊ ಅದೇ ಗ್ರೂಪ್ಗೆ ಸೇರಿರ್ತಕ್ಕಂತ ಇದು ಒಂದು RNA ವೈರಸ್ ಇದು. ಸೊ ಇನ್ನು ಮೈಕೋಪ್ಲಾಸ್ಮಾ ನ್ಯೂಮೋನಿಯಾ ಇರ್ಬೋದು, ಹಾಗೆ ಇನ್ಫ್ಲೂಯೆನ್ಸಾ ಇರ್ಬೋದು, ಸೊ ಇವೆಲ್ಲಾನು ಕೂಡ ನಮ್ಗೆ ಪ್ರತಿ ವರ್ಷ ಕೂಡ ಈ ಚಳಿಗಾಲದಲ್ಲಿ ಕಾಣಿಸ್ಕೊಳ್ಳುತ್ತೆ. ಏನಿದು ಇದು ಹ್ಯೂಮನ್ ಮೆಟಾನ್ಯೂಮೋ ವೈರಸ್. ಸೊ ಇದು ಒಂದು RNA ವೈರಸ್. ಇದು ರೆಗ್ಯುಲರ್ ಆಗಿ ಬೇರೆ ಏನು ನಮ್ಗೆ ಈ ಫ್ಲೂ ಅಂತ ಏನಂತ ಕರಿತೀವಿ, ಇನ್ಫ್ಲೂಯೆನ್ಸಾ ಎ ಇರ್ಬೋದು, ಅಥವಾ ಈ ಮೈಕೋಪ್ಲಾಸ್ಮಾ ನ್ಯೂಮೋನಿಯಾ ಅಂದ್ರೆ ಒಂದು ಏಟಿಪಿಕಲ್ ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ ಅಂತ ಹೇಳ್ತೀವಿ ಇದನ್ನ. ಸೊ ಇದು ಕೂಡ ಅದೇ ರೀತಿಯಾಗಿ ಈ ಚಳಿಗಾಲದಲ್ಲಿ ಸಾಕಷ್ಟು ದೇಶಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದರಿಂದ ಸಾಕಷ್ಟು ತುಂಬಾ ಸಿವಿಯರ್ ಆದ ಸಿಂಪ್ಟಮ್ಸ್ ಏನು ಕಾಣಿಸ್ಕೊಳ್ಳೋದಿಲ್ಲ. ಇದು ನಮಗೆ ಕಾಮನ್ ಆಗಿ ಈ ಫ್ಲೂ ಟೈಮ್ ಅಲ್ಲಿ ಏನು ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಳ್ಳುತ್ತೆ, ಜ್ವರ, ಕೆಮ್ಮು, ನೆಗಡಿ, ಗಂಟ್ಲು ಕೆರೆತ, ಸೊ ಹಾಗೆ ಇದರಲ್ಲೂ ಕೂಡ ನಮಗೆ ಅದೇ ತರನಾದ ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಳ್ಳುತ್ತೆ. ಸೊ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಎಲ್ಲೋ ಕೆಲವರಲ್ಲಿ ಮಾತ್ರ ಸ್ವಲ್ಪ ತೀವ್ರತೆ ಜಾಸ್ತಿ ಇರುತ್ತೆ. ಸೊ ಈ HMPN ಯಾರಲ್ಲಿ ತೀವ್ರತೆ ಜಾಸ್ತಿ ಇರುತ್ತೆ, 5 ವರ್ಷಕ್ಕಿಂತ ಕಮ್ಮಿ ವಯಸ್ಸಿನ ಮಕ್ಕಳಲ್ಲಿ ಸ್ವಲ್ಪ ತೀವ್ರತೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇದು ಮೊದಲ ಬಾರಿಗೆ ಯಾರಿಗೆ HMPN ಬರುತ್ತೆ ಅಂತವರಲ್ಲಿ ಸ್ವಲ್ಪ ಈ ಏನು ಸಿಂಪ್ಟಮ್ಸ್ ಇರುತ್ತೆ, ಸೊ ಸ್ವಲ್ಪ ತೀವ್ರವಾಗಿ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಆದ್ರೆ 2ನೇ ಬಾರಿ 3ನೇ ಬಾರಿ ಬರೋಷ್ಟೊತ್ತಿಗೆ ಅವರ ದೇಹದಲ್ಲಿ ಇಮ್ಯುನಿಟಿ ಬಂದಿರುತ್ತೆ. ಸೊ ಹಾಗಾಗಿ ಮಕ್ಕಳಲ್ಲಿ ಎಸ್ಪೆಷಲಿ ಈ ಸಣ್ಣ ಮಕ್ಕಳು 6 ತಿಂಗಳಿಂದ 9 ತಿಂಗಳು ವಯಸ್ಸಿನ ಮಕ್ಕಳಿರ್ಬೋದು, ಅಥವಾ 5 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿರ್ಬೋದು, ಮೊದಲ ಬಾರಿಗೆ ಈ HMPN ಇನ್ಫೆಕ್ಷನ್ ಆದಾಗ ಸೊ ಅವರಲ್ಲಿ ಸ್ವಲ್ಪ ತೀವ್ರತೆ ಜಾಸ್ತಿ ಆಗ್ಬೋದು. ಹಾಗೆ ಇನ್ನೊಂದು ವರ್ಗ ಇದೆ, 65 ವಯಸ್ಸಿಗಿಂತ ಜಾಸ್ತಿ ಇರ್ತಕ್ಕಂತಹ ವೃದ್ಧರಲ್ಲಿ ಅಥವಾ ತುಂಬಾ ಹಿರಿಯ ವಯಸ್ಕರಲ್ಲಿ ಕೂಡ ಇದು ಸಾಕಷ್ಟು ಮಟ್ಟದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಬಹುದು. ಯಾಕೆ ವಯಸ್ಕರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತಂದ್ರೆ ಇವರಲ್ಲಿ ಇಮ್ಯುನಿಟಿ ಕಮ್ಮಿ ಇರುತ್ತೆ. ಯಾಕಂದ್ರೆ ವಯಸ್ಸಾದ ಮೇಲೆ ಇವರ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಮಟ್ಟಿಗೆ ಶಕ್ತಿಗುಂದೋದ್ರಿಂದ ಸೊ ಇವರಲ್ಲಿ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ 65ಕ್ಕಿಂತ ಹೆಚ್ಚಿನ ವಯಸ್ಸಿನವರಲ್ಲಿ ಈ ಅಸ್ತಮಾ, COPD ಇರ್ಬೋದು, ಅಥವಾ ಬೇರೆ ರೆಸ್ಪಿರೇಟರಿ ಡಿಸಾರ್ಡರ್ಸ್, TB ಇಂಥವೆಲ್ಲ ಇರೋರಲ್ಲಿ ಇದು ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ತೀವ್ರವಾಗಿ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ಎಲ್ಲರಲ್ಲೂ ಕೂಡ ಸಮನಾದ, ಎಲ್ಲರಿಗೂ ಕಾಮನ್ ಆಗಿ ಫ್ಲೂ ಸಿಂಪ್ಟಮ್ಸ್ ಏನಂತ ಹೇಳ್ತೀವಿ, ಜ್ವರ, ಕೆಮ್ಮು, ನೆಗಡಿ, ಗಂಟ್ಲು ಕೆರೆತ, ಸೊ ಇವೇ ಜಾಸ್ತಿ ಇರುತ್ತೆ. ಎಲ್ಲೋ ಕೆಲವರಿಗೆ ಮಾತ್ರ ಸ್ವಲ್ಪ ಕೆಮ್ಮು, ಎಸ್ಪೆಷಲಿ ಒಣ ಕೆಮ್ಮು ಜಾಸ್ತಿ ಆಗಿ ಸೊ ನ್ಯೂಮೋನಿಯಾ ಆಗುವಂತ ಚಾನ್ಸಸ್ ಇರುತ್ತೆ. ಈ ನ್ಯೂಮೋನಿಯಾ ಆದಾಗ ಅಂತವರಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಕಾಮನ್ ಆಗಿ ಬರ್ತಕ್ಕಂಥ ಸಿಂಪ್ಟಮ್ಸ್ಗೆ ಹಾಸ್ಪಿಟಲೈಸೇಷನ್ ಆಗುವಂತ ಅವಶ್ಯಕತೆ ಇರಲ್ಲ. ಇವರೆಲ್ಲರಿಗೂ ಕೂಡ ನಾವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ. ಸೊ ಯೂಶಲಿ ಯಾರಿಗೇ ಆಗ್ಲಿ ಈ HMPN ಬಂದವರಿಗೆ ಸ್ಪೆಷಲ್ ಆಗಿ ಯಾವುದೇ ಒಂದು ಮೆಡಿಸಿನ್ ಅಂತ ಏನು ಇಲ್ಲ. ಎಲ್ಲರಿಗೂ ಕೂಡ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದ್ರೆ ಈಗ ಜ್ವರ, ಕೆಮ್ಮು, ನೆಗಡಿ ಆತರ ಏನಾರು ಬಂದಾಗ ಅದಕ್ಕೆ ಏನು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ರೆ ಯೂಶಲಿ 3ರಿಂದ 1 ವಾರದ ಒಳಗಡೆ, 3 ದಿನಗಳಿಂದ 1 ವಾರದ ಒಳಗಡೆ ಇದು ವಾಸಿಯಾಗೋ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಕೆಲವು ಬಾರಿ ನ್ಯೂಮೋನಿಯಾ ಆದಾಗ ತುಂಬಾ ಸಿಂಪ್ಟಮ್ಸ್ ತುಂಬಾ ತೀವ್ರತೆಯಿಂದ ಕೂಡಿದ್ದು, ತುಂಬಾ ಜಾಸ್ತಿ ಸ್ಪ್ರೆಡ್ ಆದಾಗ ಉಸಿರಾಟಕ್ಕೆ ತೊಂದರೆ ಬಂದು ಆಕ್ಸಿಜನ್ ಬೇಕಾಗುವಂತ ಒಂದು ಅವಕಾಶನೂ ಕೂಡ ಇರುತ್ತೆ. ಸೊ ಯಾರಿಗೆ ಸಿವಿಯರ್ ಆಗಿ ಸಿಂಪ್ಟಮ್ಸ್ ಆಗುತ್ತೆ ಅಂದ್ರೆ ನ್ಯೂಮೋನಿಯಾ ಇರುತ್ತೆ, ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ, ಸೊ ಅಂತವರಿಗೆ ಆಸ್ಪತ್ರೆಗೆ ಅಡ್ಮಿಷನ್ ಮಾಡ್ಬೇಕಾಗುತ್ತೆ, ಹಾಗೂ ಆಕ್ಸಿಜನ್ ಹಾಕ್ಬೇಕಾಗತ್ತೆ. ಎಲ್ಲೋ ಇದು ಒಂದು 5% ಜನಕ್ಕೆ ಮಾತ್ರ ತೀವ್ರವಾಗಿ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ನಾವು ಈಗಾಗ್ಲೇ ನೋಡಿರೋ ಹಂಗೆ ಈಗ ಕಾಮನ್ ಆಗಿ ಏನು ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಇರುತ್ತೆ,
ಈ ಚಳಿಗಾಲದಲ್ಲಿ ಬರ್ತಕ್ಕಂಥ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ HMPN ಅಥವಾ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಇರ್ಬೋದು, ಅಥವಾ ಮೈಕೋಪ್ಲಾಸ್ಮಾ ನ್ಯೂಮೋನಿಯಾ ಇರ್ಬೋದು, ಅಥವಾ ರೆಸ್ಪಿರೇಟರಿ ಸಿನ್ಸೇಷಲ್ ವೈರಸ್ ಇರ್ಬೋದು, ಅಥವಾ ಇನ್ಫ್ಲೂಯೆನ್ಸಾ ಎ ವೈರಸ್ಗಳಿರ್ಬೋದು. ಸಾಕಷ್ಟು ಈ ವೈರಸ್ಗಳು, ಸಣ್ಣ ಪುಟ್ಟ ಬ್ಯಾಕ್ಟೀರಿಯಾಗಳು ಇವೆಲ್ಲನೂ ಕೂಡ ಈ ಚಳಿಗಾಲದಲ್ಲಿ ನ್ಯೂಮೋನಿಯಾ ಹಾಗೂ ಬೇರೆ ಫ್ಲೂನಂತ ಸಿಂಟಮ್ಸ್ ಅನ್ನ ಕಾಸ್ ಮಾಡ್ತವೆ. ಇದರಲ್ಲಿ ತುಂಬಾ ಸೀರಿಯಸ್ ಆಗಿ ಆಗುವಂತವು ಒಂದು 5% ಕೇಸ್ಗಳು ಮಾತ್ರ. ಇನ್ನ ಮಿಕ್ಕಿದು 95% ಕೇಸ್ಗಳೆಲ್ಲ ಕೂಡ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಇಂದ ಕಮ್ಮಿ ಆಗುತ್ತೆ. ಈ 5% ಕೇಸ್ಗಳಲ್ಲಿ ನ್ಯೂಮೋನಿಯಾ ಅಥವಾ ಉಸಿರಾಟದ ತೊಂದರೆ ಕಾಣಿಸ್ಕೊಂಡು ತುಂಬಾ ಅಡ್ಮಿಷನ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಟೋಟಲ್ ನಮ್ಗೆ ಏನು ಈ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಆಗುತ್ತಲ್ಲ, ಈ ಇನ್ಫೆಕ್ಷನ್ಸ್ ನಲ್ಲಿ ನಮಗೆ ಈ HMPN ಬರುವಂತ ಚಾನ್ಸಸ್ ಇರೋದು ಒಂದು 10% ಪೇಷಂಟ್ಗಳಿಗೆ ಮಾತ್ರ. ಈಗಾಗಲೇ ನಾವು ಇಡೀ ಪ್ರಪಂಚದಾದ್ಯಂತ ನೋಡಿದ್ರೆ ಎಲ್ಲಾ ರೆಸ್ಪಿರೇಟರಿ ಟ್ರಾಕ್ಟ್ ಇನ್ಫೆಕ್ಷನ್ ಗಳನ್ನ ತೆಗೆದುಕೊಂಡ್ರೆ ಈ ಚಳಿಗಾಲದಲ್ಲಿ ಒಂದು 10% ಜನಕ್ಕೆ ಈ HMPN ಬರುವಂತ ಚಾನ್ಸಸ್ ಇರುತ್ತೆ. ಅದು ಕೂಡ ತೀವ್ರತೆಯಿಂದ ಕೂಡಿರೋದಿಲ್ಲ. ಹಾಗಾಗಿ ಯಾರಲ್ಲೂ ಕೂಡ ಆತಂಕ ಪಡುವಂತ ಒಂದು ಅವಶ್ಯಕತೆ ಇಲ್ಲ. ಚೀನಾದಲ್ಲಿ ತುಂಬಾ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅಲ್ಲಿ ಆತಂಕ ಇದೆ. ಹಾಗೆ ನಮ್ಮ ಭಾರತದಲ್ಲಿ ಕೂಡ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಇರೋದ್ರಿಂದ ಚೀನಾದಿಂದ ಭಾರತಕ್ಕೆ ಬಂದು ಇಲ್ಲೂ ಕೂಡ ಹರಡುವಂತ ಚಾನ್ಸಸ್ ಇರುತ್ತೆ ಅನ್ನೋ ಆತಂಕ ಎಲ್ಲರಲ್ಲಿದೆ. ಆದ್ರೆ ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯಾರಲ್ಲಿ ಇಮ್ಯುನಿಟಿ ಚೆನ್ನಾಗಿರುತ್ತೆ, ಸೊ ಅಂತವರಲ್ಲಿ ಇದು ಕಾಣಿಸ್ಕೊಳ್ಳೋದಿಲ್ಲ. ಇನ್ನು ಹೇಗೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ? ಸೊ ಇದನ್ನ ನಾವು ನೋಡ್ತಾ ಬಂದ್ರೆ ಯೂಶಲಿ ನಾವು ಕೆಮ್ಮುದಾಗ, ಸೀನ್ದಾಗ ನಮ್ಮ ಕಫ ಅಥವಾ ಈ ಡ್ರಾಪ್ಲೆಟ್ಸ್ ಅಂತ ಏನಂತ ಹೇಳ್ತೀವಿ, ಸೊ ಅದು ಎಲ್ಲಿ ಗಾಳಿಯಲ್ಲಿ ಏರೋಸಾಲ್ ಆಗಿರುತ್ತೆ ಅಥವಾ ಇಲ್ಲಿ ನಮ್ಮ ಬೇರೆ ಯಾವ್ದೋ ವಸ್ತುಗಳ ಮೇಲೆ ಕೂತಿರ್ಬೋದು. ಸೊ ಇಂತಹ ಒಂದು ಗಾಳಿಯಲ್ಲಿ ಇರ್ತಕ್ಕಂಥ ಕಫದ ಡ್ರಾಪ್ಲೆಟ್ಸ್ ಅನ್ನ ನಾವು ಇನ್ಹೇಲ್ ಮಾಡಿದ್ರೆ ಅಥವಾ ಒಬ್ಬರನ್ನೊಬ್ಬರನ್ನ ಮುಟ್ಟಿ ಎಲ್ಲಿ ಈ ಕಫದ ಡ್ರಾಪ್ಲೆಟ್ಸ್ ಕೂತಿರುತ್ತೆ ಅಥವಾ ಯಾವ್ದಾರ ವಸ್ತುಗಳನ್ನ ಮುಟ್ಟಿ ಆ ಕಫದ ಡ್ರಾಪ್ಲೆಟ್ಸ್ ಕೂತ್ಕೊಂಡು ಅದನ್ನ ನಾವು ನಮ್ಮ ಮೂಗಿಗೆ ಅಥವಾ ನಮ್ಮ ದೇಹಕ್ಕೆ ನಾವು ಸೋಗಿಸ್ಕೊಂಡಾಗ ಮೂಗಲ್ಲಿ ಇನ್ಹೇಲ್ ಮಾಡಿದಾಗ ಅದು ನಮಗೆ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದು ನಾವೇನು COVID-19 ಬಂದಾಗ ನಾವೇನು ನೋಡಿದ್ವಿ ಅದೇ ರೀತಿಯಾಗಿ ಈ ಕಫದ ಡ್ರಾಪ್ಲೆಟ್ಸ್ ಇಂದ ಗಾಳಿಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಇದು ಹರಡುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದನ್ನ ಪ್ರಿವೆಂಟ್ ಮಾಡೋದು ಹೇಗೆ? ನಾವು ಏನು ಕೋವಿಡ್ ಟೈಮ್ ಅಲ್ಲಿ ನಾವೇನು ಸ್ಟ್ರಿಕ್ಟ್ ಆದ ಒಂದು ರೂಲ್ಸ್ ಗಳನ್ನ ಅನುಸರಿಸಿದ್ವಿ, ಅಂದ್ರೆ ಮಾಸ್ಕ್ ಅನ್ನ ಧರಿಸೋದು, ಯಾರಿಗೆ ಜ್ವರ ಬರಲಿ, ಕೆಮ್ಮು ಬರಲಿ, ನೆಗಡಿ ಬರಲಿ, ಸೊ ಯೂಶಲಿ ಇಂಥ ಟೈಮ್ ನಲ್ಲಿ ಈ ಚಳಿಗಾಲದಲ್ಲಿ ವೈರಲ್ ಇನ್ಫೆಕ್ಷನ್ಸ್ ಇರುತ್ತೆ, ಅಂತವರು ಐಸೋಲೇಟ್ ಆಗ್ಬೇಕಾಗತ್ತೆ ಹಾಗೂ ಮಾಸ್ಕ್ ಅನ್ನ ಧರಿಸಬೇಕಾಗತ್ತೆ. ಸೊ ಯಾವಾಗಾದ್ರೂ ಕೆಮ್ಮುದಾಗ, ಸೀನ್ದಾಗ ಸೊ ಮಾಸ್ಕ್ ಅನ್ನ ಧರಿಸಿದ್ರೆ ಎಸ್ಪೆಷಲಿ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇರೋವಾಗ ಸೊ ಒಬ್ಬರಿಂದ ಒಬ್ಬರಿಗೆ ಅದು ಹರಡೋದನ್ನ ನಾವು ತಡಿಬಹುದು. ಹಾಗೆ ನಾವು ಈಗ ಯಾರಾದ್ರೂ ಈಗ ಪ್ಯಾರಾಮೆಡಿಕಲ್ ಸ್ಟಾಫ್ ಇರ್ಬೋದು ಅಥವಾ ಡಾಕ್ಟರ್ಗಳಿರ್ಬೋದು ಅಥವಾ ಎಲ್ಲಿ ಈ ಪೇಷಂಟ್ ಗಳನ್ನ ಹ್ಯಾಂಡಲ್ ಮಾಡುವಂತ ಜಾಗಗಳಿರ್ಬೋದು, ಅದಾದ್ಮೇಲೆ ಪೇಷಂಟ್ ಗಳನ್ನ ನೋಡಿದಾದ್ಮೇಲೆ ಚೆನ್ನಾಗಿ ಸೋಪ್ ಹಾಕಿ ಕೈಯನ್ನ ತೊಳೆದುಕೋಬೇಕು. ಹಾಗೂ ಬೇರೆ ಜನಗಳನ್ನು ಅಷ್ಟೇ, ಎಲ್ಲಿ ಈಗ ಇನ್ಫೆಕ್ಷನ್ ಇರುವಂತ ಜಾಗದಲ್ಲಿ ಯಾರ್ಯಾರು ಈಗ ಕೆಲಸ ಮಾಡ್ತಿದ್ದಾರೆ ಅಥವಾ ಹೋಗ್ತಾರೆ ಬರ್ತಾರೆ, ಸೊ ಅಂತವರು ಕೂಡ ಈ ಹ್ಯಾಂಡ್ ಹೈಜೀನ್ ಇದನ್ನ ನಾವು ಈಗಾಗ್ಲೇ ಕೋವಿಡ್ ಟೈಮ್ ಅಲ್ಲಿ ಎಲ್ಲರೂ ಕೂಡ ಪಾಲಿಸಿದ್ವಿ, ಅದನ್ನ ಎಲ್ಲರೂ ಪಾಲಿಸ್ಬೇಕಾಗತ್ತೆ. ಸೊ ಆಗ ನಾವು ಒಬ್ರಿಂದ ಒಬ್ರಿಗೆ ಇದು ಹರಡೋದನ್ನ ಕೂಡ ನಾವು ತಡಿಬಹುದು. ಸೊ ಅದು ತಂತಾನೆ ನಿಧಾನವಾಗಿ ಇದು ನಮ್ಮ ಕಮ್ಯುನಿಟಿಯಿಂದ ಹೊರಟೋಗುತ್ತೆ. ಇನ್ನು ಇದಕ್ಕೆ ಟ್ರೀಟ್ಮೆಂಟ್ ಅಂತ ಬಂದ್ರೆ ನಮಗೆ HMPN ಗೆ ಟ್ರೀಟ್ಮೆಂಟ್ ಬರೀ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಇರ್ತಕ್ಕಂಥದ್ದು. ಏನು ನಮಗೆ ಸಿಂಪ್ಟಮ್ಸ್ ಇರುತ್ತೆ ಆ ಸಿಂಪ್ಟಮ್ ಬೇಸ್ಡ್ ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಜ್ವರ ಬಂದ್ರೆ ಜ್ವರದ ಮಾತ್ರೆಗಳನ್ನ ಕೊಡ್ಬೋದು, ಕೆಮ್ಮು ಬಂದ್ರೆ, ನೆಗಡಿ ಬಂದ್ರೆ ಅಥವಾ ಗಂಟ್ಲು ಕೆರೆತ ಇವೆಲ್ಲದಕ್ಕೂ ಅಷ್ಟೇ ಆಯಾ ಸಿಂಪ್ಟಮ್ಗೆ ತಕ್ಕನಾದ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕು. ಯಾಕಂದ್ರೆ ಯಾವುದೇ ತರಹದ ಆಂಟಿ ವೈರಲ್ ಇನ್ನೂ ಸಕ್ಸಸ್ಫುಲ್ ಆಗಿ ಕೆಲಸ ಮಾಡೋಂಥದ್ದು ನಾವು ನೋಡಿಲ್ಲ. ಹಾಗೆ ನಾವು HMPN ಯಾವುದೇ ಕೂಡ ಒಂದು ವ್ಯಾಕ್ಸಿನ್ ಕೂಡ ಇನ್ನು ಡೆವಲಪ್ ಆಗಿಲ್ಲ. ಈಗ ನಾವು ರೆಸ್ಪಿರೇಟರಿ ಸಿನ್ಸೇಷಲ್ ವೈರಸ್ ಅಂತೀವಿ, RSV, ಇದಕ್ಕೆ ವ್ಯಾಕ್ಸಿನ್ ಇದೆ, ಇನ್ಫ್ಲೂಯೆನ್ಸಾಗೆ ವ್ಯಾಕ್ಸಿನ್ ಗಳಿದೆ. ಆದ್ರೆ ಇನ್ನು ನಮ್ಗೆ HMPN ಗೆ ಯಾವುದೇ ತರಹದ ವ್ಯಾಕ್ಸಿನ್ ಬಂದಿಲ್ಲ ಹಾಗೂ ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಾವು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡು ಆದಷ್ಟು ಒಬ್ಬರಿಂದ ಒಬ್ಬರಿಗೆ ಇದು ಹರಡೋದನ್ನ ನಾವು ತಡೆದ್ರೆ ಸಾಕಷ್ಟು ಮಟ್ಟದಲ್ಲಿ ನಾವು ಈ ಡಿಸೀಸ್ ಅನ್ನ ತಡಿಬಹುದಾಗಿದೆ.